ನಮಸ್ಕಾರ, ಇದು GBH 63 ಅಪ್ಡೇಟ್ಸ್ ಚಾನಲ್. ಚಿತ್ರದುರ್ಗದ NH4ನಲ್ಲಿರುವ ಪ್ಲಾಜಾ ಟೋಲ್ಗೇಟ್ನಲ್ಲಿ ಹವಾಮಾನ. ದೇಶಕ್ಕಾಗಿ 17ರಿಂದ 28-32 ವರ್ಷಗಳವರೆಗೆ ಸೇವೆ ಸಲ್ಲಿಸಿ ಬಂದಂತಹ ಮಾಜಿ ಸೈನಿಕರಾದ ಹೊನ್ನಾಳಿಯ ವಾಸಪ್ಪನವರಿಗೆ ಅವರ ಗುರುತಿನ ಚೀಟಿಯನ್ನು ತೋರಿಸಿದರು. 15ರಿಂದ 25 ನಿಮಿಷಗಳ ಕಾಲ ಕಾರ್ ತಡೆದು ನಿಲ್ಲಿಸಿ ಬಿಡದೆ ತೊಂದರೆ ಕೊಟ್ಟಿರುವುದಾಗಿ ತಿಳಿದು ಬಂದಿದೆ. ಇದು ಸೈನಿಕರಿಗೆ ಮಾಡಿದ ಅಗೌರವವಾಗಿದೆ. ಟೋಲ್ಗೇಟ್ನಲ್ಲಿರುವವರಿಗೆ ಗುರುತಿನ ಚೀಟಿ ತೋರಿಸಿ ಎಂದರೂ ತೋರಿಸಲಿಲ್ಲ. ಅಲ್ಲಿಯವರೆಗೂ ಕೆಲವರು ಕನ್ನಡ ಬಿಟ್ಟು ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡುವವರೇ ಹೆಚ್ಚಿದ್ದರು. ಸಂಬಂಧಪಟ್ಟವರ ಫೋನ್ ನಂಬರ್ ಕೇಳಿದರೂ ಕೊಡದೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾರೆ. ನಾವು ಅವರ ಐಡೆಂಟಿಟಿ ಕಾರ್ಡ್ ಕೇಳಿದ್ದಕ್ಕೆ ಕೊಡದೆ ತೋರಿಸದೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾರೆ. ನಾವು ಅವರ ಐಡೆಂಟಿಟಿ ಕಾರ್ಡ್ ಕೇಳಿದ್ದಕ್ಕೆ ಕೊಡದೆ ತೋರಿಸದೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾರೆ. ಆದ್ದರಿಂದ ಇದರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗಿದೆ ಎಂದು ಈ ಘಟನೆಯಿಂದ ನೊಂದ ಮಾಜಿ ಸೈನಿಕರು ವಾಸಪ್ಪ ತಿಳಿಸಿದ್ದಾರೆ. ಸಂಬಂಧಿಸಿದವರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಲು ಕೋರಲಾಗಿದೆ. ಇದು GBH 63 ಅಪ್ಡೇಟ್ ಚಾನಲ್. ಪ್ಲೀಸ್ ಎಂಬ ಸಬ್ಸ್ಕ್ರೈಬ್ ಶೇರ್ ಮೈ ಚಾನಲ್. ಇದೆ ಅಲ್ಲ ಚಿತ್ರದುರ್ಗ, ಅದು ಟೋಲ್ ಅಲ್ಲಿ ಪ್ಲಾಜಾ ಟೋಲ್ ಗೇಟ್ ಪ್ಲಾಜಾದಲ್ಲಿ ಮಾಜಿ ಸೈನಿಕರು ಬಿಡ್ಬೇಕಂತ ಇದೆ. ಬೇಕು ಅಂತ ಯಾವ್ದೋ ಹಳೆ ಕಾಗದ ಪತ್ರ ಇಟ್ಕೊಂಡು ಇದು ಮಾಡ್ತಾನೆ. ನಿಂದು ನಾವು ಅವ್ನ್ ಕೇಳಿದ್ರೆ ನಿಂದ ಐಡೆಂಟಿ ಕಾರ್ಡ್ ತೋರ್ಸು, ಯಾರು ನೀನು ಏನು ಅಂತ ಹೇಳಿದ್ರೆ ಏನು ತೋರ್ಸಕ್ಕೆ ರೆಡಿ ಇಲ್ಲ. ನಾವು ಐಡೆಂಟಿ ಕಾರ್ಡ್ ತೋರಿಸ್ತಾ ಇದೀವಿ ಮಾಜಿ ಸೈನಿಕ ಅಂತಂದೇಳಿ ಇದು ಟೋಲ್ ಗೇಟ್ ಅಲ್ಲಿ ಅಮೌಂಟ್ ತಗೋಬಾರ್ದಂತ ಇರೋದೆಲ್ಲ ಎಲ್ಲ ತೋರಿಸ್ತಾ ಇದೀವಿ. ಆದ್ರೂ ಅವನು ಇದನ್ ಮಾಡಿ ಇದು ಮಾಡ್ತಾ ಇಲ್ಲ. ಎಲ್ಲರೂ ಸೇರ್ಕೊಂಡು ರಾತ್ರಿ 1 ಗಂಟೆಗೆ ಗಲಾಟೆ ಮಾಡಿ ನಮಗೆ ಇದು ಮಾಡ್ತಾ ಇದ್ರು. ಅದಕ್ಕೆ ಅದನ್ನ ವಿಡಿಯೋ ಮಾಡಿ ಹಾಕಿದ್ದೆ, ನೋಡ್ರಿ ಸರ್. ಅದಕ್ಕೆ ಸಂಬಂಧಪಟ್ಟಾಗ ದಾಖಲೆಗಳನ್ನ ಕಳಿಸ್ತೇನೆ ನಿಮಗೆ. ಅದನ್ನ ಚೆಕ್ ಮಾಡಿ, ಚೆಕ್ ಮಾಡಿ ಒಳ್ಳೆ ಸುದ್ದಿ ಮಾಡಿ ಸರ್ ಸ್ವಲ್ಪ. ಸರ್ ನಾನು ವಾಸಪ್ಪ ಅಂತ ಹೇಳಿ ಮಾಜಿ ಸೈನಿಕ, ನಿಮ್ಗೆ ಗೊತ್ತೇ ಇದೆ. 28 ವರ್ಷ ಆರ್ಮಿಲಿ ಇತ್ತು ಬಂದನು. ಅದ್ರ ನಂತರ ಮತ್ತೆ ಹಿಂದ ಉಪಾಧ್ಯಕ್ಷ ಇದ್ದೇನೆ, ಹೊನ್ನಾಳಿ ತಾಲೂಕು ಅಧ್ಯಕ್ಷ ಇದ್ದೇನೆ. ನೋಡಿ ಸರ್, ಅದೇ ಪ್ರಾಮಾಣಿಕವಾಗಿ ಎಲ್ಲಾ ಟೂಲ್ ಅಲ್ಲಿ ಬಿಡ್ತಾ ಇದಾರೆ. ಪ್ಲಾಜಾದವ್ರು ಮಾತ್ರ ಇಬ್ರು ರೈಟಿಂಗ್ ಸೆಲ್ ಕೊಡ್ರಿ. ಅವರು ಸ್ಟೇಟ್ ಆಗಿಂದ ನಾನು ಹೋಗ್ತೇನೆ. ಬಿಡ್ಬೇಕಂದ್ರೆ ಸರ್ಕಾರದ ಸರ್ಟಿಫಿಕೇಟ್ ಕೊಡೋದ್ರೆ, ಸರ್ಕಾರದಿಂದ ಸರ್ಟಿಫಿಕೇಟ್ ಕೊಡುತ್ತೆ. ಈಗ ಮತ್ತೆ ನಾವ್ ಯಾರಿಗೆ ಕಂಪ್ಲೇಂಟ್ ಮಾಡ್ಬೇಕು? ಮತ್ತೆ ಬಿಡಲ್ಲ ಅಂದ್ಮೇಲೆ ಈಗ ಸರ್ ಬಿಡಲ್ಲ ಅಂದ್ಮೇಲೆ ನಾವ್ ಯಾರಿಗೆ ಕಂಪ್ಲೇಂಟ್ ಮಾಡ್ಬೇಕು? ಮತ್ತೆ ಈಗ ತಡಿ ಸರ್, 6 ಕಾಪಿ ಕೊಡ್ಬೇಕೇನೆ. ಯಾರು ಸರ್ ರೈಟಿಂಗ್ ಸೆಲ್ ಕೊಡ್ರಿ. ಅವರು ಸ್ಟೇಟ್ ಆಗಿಂದ ನಾನು ಹೋಗ್ತೇನೆ. ಬಿಡ್ಬೇಕಂದ್ರೆ ಸರ್ಕಾರದ ಸರ್ಟಿಫಿಕೇಟ್ ಕೊಡೋದ್ರೆ, ಸರ್ಕಾರದಿಂದ ಸರ್ಟಿಫಿಕೇಟ್ ಕೊಡುತ್ತೆ. ಈಗ ಮತ್ತೆ ನಾವ್ ಯಾರಿಗೆ ಕಂಪ್ಲೇಂಟ್ ಮಾಡ್ಬೇಕು? ಮತ್ತೆ ಬಿಡಲ್ಲ ಅಂದ್ಮೇಲೆ ಈಗ ಸರ್ ಬಿಡಲ್ಲ ಅಂದ್ಮೇಲೆ ನಾವ್ ಯಾರಿಗೆ ಕಂಪ್ಲೇಂಟ್ ಮಾಡ್ಬೇಕು? ಮತ್ತೆ ಈಗ ತಡಿ ಸರ್, 6 ಕಾಪಿ ಕೊಡ್ಬೇಕೇನೆ.